ಎಷ್ಟು ರಶ್ ಇದೆ ಅಂತಂದರೆ ನಾವು ಬಂದಿರೋ ಸಂಡೆಗೂ ಇದಕ್ಕೂ ಸರಿ ಹೋಗಿದೆ. ನನ್ನ ಸೆಲೆಕ್ಷನ್ ಏನೋ ಫೈನಲ್ ಆಗಿಲ್ಲ ಯಾವುದಕ್ಕೂ. ಎಷ್ಟು ಕ್ಯೂಟ್ ಇದೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಆ್ಯಂಡ್ ಈ ವ್ಲಾಗ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಬಟ್ ಬರುತ್ತೆ ಗೈಸ್, ನಿಮಗೆ ಈ ವ್ಲಾಗ್ ಬಂದೇ ಬರುತ್ತೆ. ಏನು ವ್ಲಾಗ್ ಅಂತ ಅಂದರೆ ದಿಸ್ ಇಸ್ ನಾಮಕರಣ ಶಾಪಿಂಗ್ ವ್ಲಾಗ್. ನನಗೆ ಚಿನ್ವಿಗೆ ಎಲ್ರಿಗೂ ಬಟ್ಟೆ ತೊಗೊಬರೋಕ್ಕೆ ಅಂತ ಹೋಗ್ತಿದ್ದೀವಿ. ನಾನೇ ಅನನ್ಯ ಹೋಗ್ತಾಯಿದ್ದೀವಿ. ಬಿಕಾಸ್ ಚಿನ್ವಿ ಕರ್ಕೊಂಡು ಹೋದರೆ ಏನಾಗುತ್ತೆ ಅಂತಂದರೆ ಅವನಿಗೆ ಸ್ವಲ್ಪ ಊಟ ತಿಂಡಿದೆಲ್ಲ ಪ್ರಾಬ್ಲಮ್ ಆಗುತ್ತೆ ಗೈಸ್. ಆ್ಯಂಡ್ ಆಲ್ಸೋ ವಿ ಆರ್ ಪ್ಲ್ಯಾನಿಂಗ್ ಟು ಗೋ ಟು ಮೈಸೂರು. ಸೊ ಲಾಂಗ್ ಆಗಿರೋದ್ರಿಂದ ನಮಗೆ ಅವನಿಗೆ ಹೊರ್ಗಡೆ ಫುಡ್ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ. ಬಿಕಾಸ್ ನಾನು ಒಂದು ಹಾಸ್ಪಿಟಲ್ ಹತ್ರ ನಾನು ಇಡ್ಲಿ ತಿನ್ನಿಸಿದೆ, ಬಟ್ ಅವನು ತಿಂದಿರಲಿಲ್ಲ. ಅವಾಗೇ ಗೊತ್ತಾಗಿತ್ತು ಅವ್ನಿಗೆ ಅಷ್ಟು ಇಷ್ಟ ಆಗಲ್ಲ ಅಂತ ಹೇಳಿ. ಬಿಕಾಸ್ ಮನೆಯಲ್ಲಿ ನಾವು ಸ್ವಲ್ಪ ಅವನಿಗೆ ಹೆಂಗೆ ಅಂತಂದರೆ ಸ್ಮೂತ್ ಥರ ಇರೋ ಥರ ಮಾಡ್ತೀವಿ, ಬಟ್ ಅಲ್ಲೆಲ್ಲ ಸ್ವಲ್ಪ ಅಳಿ ಥರ ಇರುತ್ತಲ್ಲ, ಆ ಥರ ತಿನ್ನಲ್ಲ, ಅವನು ಇಷ್ಟಪಡಲ್ಲ. ಆ ಥರ ಆದರೆ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಆಲ್ಸೋ ನಾವು ಎತ್ಕೊಂಡು ಶಾಪಿಂಗ್ ಮಾಡೋದು ಕೂಡ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ನಾವಿಲ್ಲ ಅಂದರೆ ಇರ್ತಾನೆ, ಆದಷ್ಟು ಬೇಗ ಬರೋಣ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀವಿ. ನಾನು ಅಂದ್ಕೊಂಡಿದ್ದೀನಿ ಸ್ಯಾರಿ ತೊಗೊಳ್ಳೋಣ ಅಂತ ಹೇಳಿ. ಲೆಟ್ಸ್ ಸಿ. ಅಪ್ಪಾಜಿ ನಮಗೆ ದುಡ್ಡು ಕೊಟ್ಟಿದ್ದಾರೆ, ನಿಮ್ಗೆ ಏನೇನು ಬೇಕು ತೊಗೊಬನ್ನಿ ಅಂತ ಹೇಳಿಬಿಟ್ಟು ನನಗೆ ಅವನಿಗೆ ಅನನ್ಯಗೆ ಎಲ್ಲರಿಗೂ ತೊಗೊಂಡು ಬರ್ತೀವಿ. ಅಲ್ಲಿ ನಾನು ಅಂದ್ಕೊಂಡಿದ್ದೀನಿ ಮೈಸೂರು ಸಿಲ್ಕ್ ಇಷ್ಟ ಆದರೆ ಬೇರೆದು ಯಾವ್ದಾದ್ರು ತೊಗೊಳ್ಳೋಣ ಅಂತ. ನೋಡೋಣ ಗೈಸ್, ನಾನು ಹೋದ್ಮೇಲೆ ಅಲ್ಲಿ ನನಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತೊಗೊಳ್ತೀನಿ. ಬಿಕಾಸ್ ತುಂಬ ಲೇಟ್ ಮಾಡಿದ್ರೆ ನನಗೆ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ತುಂಬ ಕಷ್ಟ ಆಗಿಬಿಡುತ್ತೆ, ವರ್ಕಿಂಗ್ ಮಾಡಿಸಿ ನಾನು ಮಾಡಿಸೋಂಥದ್ದು. ಅದಕ್ಕೋಸ್ಕರನೇ ಹೋಗ್ತಾ ಇರೋದು. ಬೇಗ ಹೋಗಿ ಬೇಗ ಬಂದುಬಿಡೋಣ. ಇಟ್ಸ್ ಮಾರ್ನಿಂಗ್ 7:40. ಇಲ್ಲಿಂದ ಬೈಕಲ್ಲಿ ಹೋಗಿ ನಾವು ಅಲ್ಲಿ ಎಂಥ ಬಸ್ ಸ್ಟಾಪ್ ಹತ್ರ ಹಾಕಿ ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಕಮ್ ಲೆಟ್ಸ್ ಗೋ. ಕೈಸಲ್ಲಿ ಮುಂದೆ ಹೋಗ್ತಿದೆಯಲ್ಲ ಅದೇ ಬಸ್ಸು ಮೈಸೂರು ಗಾಡಿ ತಿಪ್ಟೂರಿಂದ ಬರ್ತದ್ದು. ನಾವಿವಾಗ ಅದೇ ಬಸ್ಸಿಗೆ ಹೋಗಬೇಕು. ಬಟ್ ರಶ್ ಇದೆ, ನೋಡೋಣ. ಬಟ್ ತುರ್ಬೇಕಾದ್ರೆ ಸ್ವಲ್ಪ ಜನ ಇಳ್ಕೊಂತಾರೆ. ಅದೇ ಬಸ್ಸಿಗೆ ಹೋಗಬೇಕು. ನಾವೀಗ ಹೋಗಿ ಆ ಬಸ್ ಕ್ಯಾಚ್ ಮಾಡಬೇಕು. ಕ್ಯಾಚ್ ತುಂಬ ಕಷ್ಟ ಏನಿಲ್ಲ, ಬಿಕಾಸ್ ಅವ್ರು ಚೆನ್ನಾಗಿ ಇಳಿಯೋ ಅಷ್ಟೇ ನಾವು ಹೋಗಿ ಬೈಕ್ ಪಾರ್ಕ್ ಮಾಡಿಬಿಡ್ತೀವಿ. ಕಮ್ ಲೆಟ್ಸ್ ಗೋ, ವಿ ಆರ್ ಗೋಯಿಂಗ್. ಆಧಾರ್ ಕಾರ್ಡ್ ಯೂಸ್ ಆಗ್ತಿದೆ ಎಷ್ಟು ಗೊತ್ತಾ, 1 ಇಯರ್ ಆದಮೇಲೆ. 1 ಇಯರ್ ಎಷ್ಟೊಂದು ವರ್ಷ. ನಮ್ಮ ಬಸ್ಸು ಚುಂಚನಗಿರಿ ಸ್ಟಾಪ್ ಕೊಟ್ಟಿದೆ. ಸೊ ಬ್ರೇಕ್ಫಾಸ್ಟ್ ಮಾಡ್ಕೊಬಿಡೋಣ ಅಂತ ಹೋಗ್ತಾ ಇದ್ದೀವಿ. ಚಿನ್ವಿನೇನೋ ಬಿಟ್ಟು ಬಂದೆ. ಈಗ ಇಟ್ಸ್ ಫೀಲ್ ಅಯ್ಯೋ ಅನಿಸ್ತಿದೆ. ಈ ಅನನ್ಯಾಗೆ ಈ ಥರ ಇಷ್ಟ ಇಲ್ಲ ಅಂತ ನಂಗೆ ಗೊತ್ತಿಲ್ಲ. ನಾನು ಅವರು ಏನೋ ಸಾಂಬಾರು ಬೇಕಾ ಅಂದರೆ ಹ್ಞೂ ಅಂತ ಅಂದೆ. ಈ ಥರ ಹಾಕೊಟ್ಟಿದ್ದೆ. ಓ ಹೌದಾ, ಮತ್ತೆ ಬೇರೆ ಇದಕ್ಕೆ ಹಾಕ್ಕೊಡ್ತಾರೆ, ಹೋಗು ಅದ್ರಲ್ಲಿ ಹಾಕ್ಸ್ಕೊಬಾ. ನಾನು ಚಿನ್ವಿನ ಬೇಕಂತ ಆಗಲಿ ಕಷ್ಟ ಆಗುತ್ತೆ ಅಂತ ಬಿಟ್ಟು ಬಂದಿದ್ದಲ್ಲ, ಅವನಿಗೆ ಕಷ್ಟ ಆಗುತ್ತೆ ಅಂತ ಬಿಟ್ಟು ಬಂದಿದ್ದು. ನಾವೇನಾದರೂ ಕರ್ಕೊಬಂದಿರೋ ಒಂದು ಊಟ ತಿಂಡಿ ನಿದ್ದೆಗೆಲ್ಲ ಪ್ರಾಬ್ಲಮ್ ಆಗಿಬಿಡ್ತಿತ್ತು. ದಿಸ್ ಇಸ್ ದಿ ಫಸ್ಟ್ ಟೈಮ್ ನಾನು ಬಸ್ಸೆಲ್ಲ ತಿಂತಾ ಇರೋದು. ಒಂದು ಎಷ್ಟೊಂದು ಬಸ್ ಅಂದರೆ 1-2 ಇಯರ್ಸ್ ಆಯಿತು ಬಸ್ ಆದಮೇಲೆ ಬಂದಿರೋದು. ಬ್ರೇಕ್ಫಾಸ್ಟ್ ಬಟ್ ಇಷ್ಟು ಅಲ್ಲಿ ಹೋದ್ರೆ ಲೈಟ್ ಆಗಿದ್ದು ಹೋಗೋಷ್ಟೆಲ್ಲ ಇಲ್ಲ ಮಾಡಿಸ್ಬಿಟ್ಟು ಹೋಗೋಣ ಅಂತ ಮಾಡ್ತೀವಿ. ಅದರಿಂದ ಆಯಿತು. ಇನ್ನು ಕಂಜಾಟಿ ತಿಂತಿದ್ರೆ ನಮ್ಮಲ್ಲ ಅವ್ರದ್ದಾಯ್ತು ಅಂತ ಬೇಗ ಅದೇ ಗೈಸ್ ನಮ್ಮ ಬಸ್ಸು ಹಂಗೆ ಬ್ರೇಕ್ ಅಲ್ವಾ, ಸ್ವಲ್ಪ ಹೊತ್ತು ಹಂಗೆ ಓಡಾಡ್ಕೊಬರೋಣ. ಇದೇ ರೂಟ್ ನಾನು ಇಂಜಿನಿಯರಿಂಗ್ ಹೋಗ್ತಾ ಇದ್ದಿದ್ದು. ಅವಾಗಲೂ ಬ್ರೇಕ್ ಕೊಟ್ಟಾಗ ಇಲ್ಲೆಲ್ಲ ಇಳ್ದು ಬರ್ತಿದ್ವಿ. ಇಲ್ಲೆಲ್ಲ ನಿಂತ್ಕೊಂಡು ಮಾತಾಡಿಕೊಂಡು ಎಲ್ಲ ಅದೇ ಮೆಮೊರೀಸ್. ನಂಗೆ ಇಲ್ಲಿ ಬಂದರೆ, ಈ ರೂಟ್ ಬಂದ್ರೇ ನನ್ನ ಕಾಲೇಜ್ ನೆನಪಾಗೋದು. ಅದಕ್ಕೋಸ್ಕರ ನಿಮ್ಗೆ ತೋರ್ಸೋಣ ಅಂತ ಬಂದೆ. ಇದು ನಮ್ಮ ರೂಟ್ ಅಂತ ಅನ್ಸುತ್ತೆ, ಏನೋ ಒಂಥರ ಎಮೋಷನ್. ಚೆನ್ನಾಗಿತ್ತಲ್ವಾ ಬ್ರೇಕ್ಫಾಸ್ಟು. ನಾನು ಇಲ್ಲೆಲ್ಲ ಹೆಂಗಿರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ. ಇಟ್ಸ್ ಗುಡ್ ಗೈಸ್. ಇಡ್ಲಿ ಮತ್ತು ವಡೆ ತೊಗೊಂಡಿದ್ದು. ನನಗೆ ನಾವು ಕೂತಿದ್ದ ಸೈಡ್ ಬಿಸಿಲು ಬರ್ತಿದ್ದೆ. 3 ಸೀಟ್ಗೆ ಹೋಗೋಷ್ಟರಲ್ಲಿ ಇನ್ನೂ ಜಾಸ್ತಿ ಬಿಸಿಲು ಆಗ್ಬಿಡುತ್ತೆ. ಫಸ್ಟ್ ಟೈಮ್ ಇಬ್ಬರೇ ಹೋಗ್ತಾ ಇರೋ ಶಾಪಿಂಗಿಗೆ. ಎಲ್ಲರೂ ತುಂಬ್ಕೊಂಡು ಕಾರ್ ತುಂಬ್ಕೊಂಡು ಹೋಗಿ ಕಾರ್ ತುಂಬ ತುಂಬ್ಕೊಂಡು ಬರ್ತಿದ್ರು. ಅದೆಲ್ಲ ಸೆಲೆಕ್ಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಸ್ವಲ್ಪ. ಬಟ್ ಅಂದರೂ ವಿಡಿಯೋ ಕಾಲ್ ಮಾಡಿದ್ರು ನಮಗೆ ನಾವೇ ಸೆಲೆಕ್ಟ್ ಮಾಡ್ಕೊತಿದ್ದು. ಇಲ್ಲ ನಾನು ಒಬ್ಬಳೇ ಹೋದರೆ ಇವಳಿಗೆ ವಿಡಿಯೋ ಕಾಲ್ ಮಾಡ್ತಿದ್ದೆ, ಇಲ್ಲಿ ಇವಳು ಹೋದರೆ ನಂಗೆ ಮಾಡ್ತಿದ್ದೆ. ನಮ್ಮ ಅಪ್ಪಾಜಿ ಇದ್ದಿದ್ರೆ 2 ಸೆಲೆಕ್ಟ್ ಮಾಡ್ಬಿಟ್ಟು ಯಾವುದು ಅಂದರೆ ಇದು ಅದು ಅಂತ ಹೇಳೋರು. ಈಗ ನಾವೇ ಸೆಲೆಕ್ಟ್ ಮಾಡ್ಕೋಬೇಕು. ಅದ್ರಲ್ಲಿ ನಾವು
ಸ್ವಲ್ಪ ಏನಾದ್ರು ಈ ಥರದ್ದು ಐತಲ್ಲ, ಈ ಥರದ್ದೊಂದು ಐತೆ, ಆ ಥರದ್ದೆಲ್ಲ ಹೇಳ್ತಿದ್ರು. ಇವಾಗ ನಮ್ಗೆ ಹಂಗಲ್ಲ, ಅದೊಂದು ಸೆಲೆಕ್ಟ್ ಮಾಡ್ಕೊಂಡು ಬರೋದಷ್ಟೆ. ನೀನು ಯಾವತ್ತು ಅಂತ ನೋಡೋಣ, ಅಲ್ಲಿ ಹೋದ್ಮೇಲೆ ಇಷ್ಟ ಆದ್ಮೇಲೆ ನಂಗೆ ಚಿನ್ವಿಗೆ ತೊಗೊಳ್ಳೋದೇ ಇರೋದು ಗೈಸ್. ನಂದೇನಿಲ್ಲ, ನನಗೆ ಯಾವುದು ಬೇಕಾದ್ದು ಯಾವ್ದಾರ ಒಂದು ಹೆಂಗೆ ಎತ್ಕೋಬೋದು. ಒಂದು ಸೈಜು ಎಲ್ಲ ಇವಾಗ ಹೆಂಗೆ ತಗೋತೀವಿ ಅಂತ ಗೊತ್ತಿಲ್ಲ. ಈಗ ಅನ್ನಿಸ್ತೈತೆ, ಅಯ್ಯೋ ಅವನು ಕರ್ಕೊಬರ್ಬೇಕಿತ್ತೇನೋ, ಸೈಜ್ ಎಲ್ಲ ಗೊತ್ತಾಗುತ್ತಾ ಅಂತ. ನೋಡೋಣ. ಇವತ್ತು ಫುಲ್ಲು ಬುಕ್ತಿ ಗೈಸ್, ಸಂಡೇ ಅಲ್ವಾ, ಫುಲ್ಲು ರಶ್ ಇರುತ್ತೆ. ನಮ್ಮ ಚಿನ್ವಿದು ನಾಮಕರಣ ಇಲ್ಲೇ, ನಾವು ಚುಂಚನಗಿರಿಯಲ್ಲೇ ಮಾಡ್ತಾ ಇರೋದು. ಆ್ಯಂಡ್ ಆಲ್ಸೋ ಇದು ನಮ್ಮ ಮನೆದು ಕೂಡ ಹೌದು. ನೋಡಿ ಗೈಸ್, ಯಾವುದೋ ಅಜ್ಜಿಗೆ ಸೀಟ್ ಬಿಟ್ಟವಳೆ, ಅಜ್ಜಿಗೆ ನಿಲ್ಲಕ್ಕಾಗಲ್ಲ ಅಂತ. ಫೈನಲಿ ರೀಚ್ ಮೈಸೂರು ಹೋಗ್ತಾ ಇದ್ದೀವಿ ಆಟೋರಿಸಿ. ಸಾಕಾಗಿ ಅಷ್ಟರಲ್ಲಿ ರಶ್ಶು, ಫುಲ್ ರಶ್ ಇತ್ತು ಬಸ್ಸು. ಸಂಡೇ ಈಗ ರಶ್ ಇರಲ್ಲ ಅಂತ ಅಂದ್ಕೊಂಡಿದ್ವಿ, ಬಟ್ ರಶ್ ಇತ್ತು. ಹೆಂಗೋ ಆಯಿತು, ಬಂದು ತರ್ತಿದ್ದೀವಿ, ಮುಗಿಸ್ಕೊಂಡು ಹೋಗೋದೆ. ನೋಡೋಣ. ಬೆಸ್ಟ್ ಸೈಡ್ ಇದ್ದಿದ್ದಲ್ಲ ನಾನು ಗೊತ್ತಿಲ್ಲ, ಯಾವುದಾದ್ರೂ ಮಾಲ್ಗೆ ಹೋಗ್ಬೇಕು. ಟೈಮ್ ಆದರೆ ಯಾವುದಾದ್ರೂ ಮಾಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಸ್ಟ್ ಸೈಡ್ಗೆ ಹೋಗ್ಬೇಕು ಬೆಸ್ಟ್ ಬರೋದಕ್ಕೆ. ನೋಡೋಣ ಟೈಮ್ ಆದರೆ. ಫಸ್ಟು ನಾನು ತೊಗೊತೀನಿ, ಆಮೇಲೆ ಚಿನ್ವಿಗೆ ತೊಗೊಂಡ್ಬಿಟ್ಟು ನಾನು ಇಳ್ದು ಮುಗಿಸ್ಕೊಂಡು ಚಿನ್ವಿಗೆ ತೊಗೊತೀವಿ. ಹಾಗೆ ಟೈಮ್ ಆದರೆ ನೋಡೋಣ, ಅದರ್ವೈಸ್ ಅಷ್ಟೇ ಹೋಗ್ಬಿಡ್ತೀವಿ. ನೆಕ್ಸ್ಟ್ ಸತಿ ಯಾವಾಗಾದ್ರೂ ತೊಗೊಳ್ಳೋಣ, ನೆಕ್ಸ್ಟ್ ವೀಕ್ ಯಾವಾಗಾದ್ರೂ ಟೈಮ್ ಆದರೆ ಬರ್ತೀವಿ. ಎಷ್ಟು ರಶ್ ಇದೆ ಅಂತಂದರೆ, ನಾವು ಬಂದಿರೋ ಸಂಡೇಗೂ ಇದಕ್ಕೂ ಸರಿ ಹೋಗಿದೆ. ಸಿಕ್ಕಾಪಟ್ಟೆ ಸೀರಿಯಸ್ ನೋಡಿದ್ವಿ, ಬಟ್ ಇದನ್ನು ಫೈನಲ್ ಮಾಡಿದ್ವಿ. ನಾವು ಫೈನಲ್ ಮಾಡಿರೋ ಸ್ಯಾರೀಸ್ ಇದು ಮತ್ತು ಇದು, ಇದರಲ್ಲಿ ಹಾಂ ಇದನ್ನ ಫೈನಲ್ ಮಾಡ್ಕೊಡ್ಬೇಕು. ಇಟ್ಕೊಂಡೆ ಬಿಲ್ಲಿಂಗ್ ಮಾಡ್ಸಕ್ಕೆ ಹೋಗ್ತಿದ್ವಿ ಗೈಸ್. ಅಪ್ಪ ಫೈನಲಿ ನನ್ನ ಸೆಲೆಕ್ಟ್ ಆಯಿತು. ನನ್ನೊಂದು ದಿನ ಆಗಿಲ್ಲ. ಅದು ಫೋಟೋ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಲ್ಲೋ, ನಾನು ಅದಕ್ಕೆ ಅದನ್ನೇ ಸೆಲೆಕ್ಟ್ ಮಾಡಿದ್ದೀನಿ. ಮೈ ಸಾರಿ ನನ್ನ ಹತ್ರ ಸಿಕ್ಕಾಬಟ್ಟೆ ಮಾಮೂಲಿ ಸಿಲ್ಕ್ ಸ್ಯಾರೀಸ್ ಜಾಸ್ತಿ ಆಗ್ಬಿಟ್ಟಿತ್ತು, ಬಟ್ ಹೆವಿ ಆಗುತ್ತೆ ಅದೆಲ್ಲ ಉಡೋಕ್ಕೆ ಅಂತ ಮೈಸೂಸಕ್ಕೆ ತಗೊಳ್ಳೋಣ ಅಂತ ಬಂದಿದ್ದು. ಫೈನಲಿ ನಂಗೆ ಇಷ್ಟ ಆಗಂತ ಸಿಕ್ತು, ಸೆಲೆಕ್ಟ್. ತುಂಬ ಯಾವುದೋ ಮದುವೆ ಸ್ಯಾರೀಸ್ ಇದೆ, ಬಿಲ್ಲಿಂಗ್ ಆಗ್ತಿದ್ದಾರೆ. ಆಮೇಲೆ ನಂದಾಗುತ್ತೆ. ಅದಾದ್ಮೇಲೆ ನನಗೆ ಯಾವ ಫ್ಲೋರಲ್ಲಿ ತೊಗೋತಾಳೆ ಅಲ್ಲಿ ತೊಗೊಂಡು ಬಿಲ್ಲಿಂಗ್ ಮಾಡಿಸ್ಕೊಂಡು ನೆಕ್ಸ್ಟ್ ಚಿನ್ವಿ ಸೆಕ್ಷನ್ಗೆ ಹೋಗೋಣ, ಚಿನ್ವಿ ತೊಗೊಳಕ್ಕೆ ಅಂತ. ಚಿನ್ವಿಗೆ ಇರಲಿಲ್ಲ, ಬರೀ ಸ್ಯಾರೀಸ್ ಅಷ್ಟೇ. ನೆಕ್ಸ್ಟ್ ವಿಲ್ ಗೋ ಟು ಅನದರ್ ಶಾಪ್. ನಂದು ಬಿಲ್ಲಿಂಗ್ ಆಯಿತು. ಇವಾಗ ಅನನ್ಯಂದು ತೊಗೊಂಡು ಒಟ್ಟಿಗೆ ಇಸ್ಕೊಳ್ಳೋಣ ಅಂತ ಹೇಳಿ ಜಸ್ಟ್ ಅವಳದು ಸ್ಯಾರಿ ತೊಗೊಳಕ್ಕೆ ಹೋಗ್ತಾ ಇದ್ದೆ. ಏನು ಜನ ಅಂದರೆ ಗೈಸ್, ಇವಾಗ ಅನನ್ಯನ ಸೆಲೆಕ್ಷನ್ ನಡೀತಾ ಇದೆ. ಕನ್ಫ್ಯೂಸ್ ಆಗಿಬಿಟ್ಟಿದ್ದಾಳು. ಮೈಸೂರಿನ ಕ್ರೇಪಲ್ಲಿ ತೊಗೊಳ್ಳೋ ಇಲ್ಲ ಫ್ಯಾನ್ಸಿಯಲ್ಲಿ ತೊಗೊಳ್ಳೋ, ಯಾವ ಥರ ತೊಗೊಳ್ಳಿ ಅಂತ ವಿಡಿಯೋ ಕಾಲ್ ಮಾಡಿ ಕೇಳ್ತಿದ್ದಾಳು ಅಮ್ಮಂಗೆ, ಬಟ್ ಕಾಣಿಸ್ತಿಲ್ಲ, ಮಿರರಲ್ಲಿ ಕಾಣಿಸ್ತಿದೆ. ಪ್ಲೀಸ್ ಅನನ್ಯನ ಸೆಲೆಕ್ಷನ್ ಇನ್ನೂ ಫೈನಲ್ ಆಗಿಲ್ಲ. ಯಾವುದೋ ಒಂದು 3 ಇಟ್ಕೊಂಡೋಳೆ, ಒಂದು ಇದು 2. ನೋಡಿ ಡಾರ್ಕ್ ಕಲರ್ಸ್ ಏನು ಚೆನ್ನಾಗಿ ಕಾಣಿಸುತ್ತೆ. ಕಳಿಸ್ತೀನಿ ತಡಿ. ನಾನು ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಕಮೆಂಟ್ ಮಾಡಿ ಗೈಸ್ ಅಂತ. ಅಷ್ಟರಲ್ಲಿ ಸೆಲೆಕ್ಷನ್ ಆಗೋಗಿರುತ್ತೆ. ಅನನ್ಯದೊಂದು ಅಮ್ಮದೊಂದು ಸೆಲೆಕ್ಟ್ ಆಗಿದೆ. ಈಗ ಬಿಲ್ಲಿಂಗ್ ಮಾಡಿಸ್ಕೊಂಡು ಹಾಂ ಒಟ್ಟಿಗೆ ಬಿಲ್ ಮಾಡಿ. ಅನನ್ಯದ್ದು ಇದು ಅಮ್ಮದು. ಏನನ್ಯ ನೀನು ಬಾಕ್ಸ್ ಎಲ್ಲ ಹಾಕ್ಕೊಡ್ತಾವ್ರು ನಿಮಗೆ. ಪ್ರೀಮಿಯಂ ಅಂತೆ. ದುಡ್ಡೆಲ್ಲ ಖಾಲಿ ಅಂತ ಗೈಸ್. 1 ಮಂತ್ ಸ್ಯಾಲ್ರಿಲಿ ಅರ್ಧನೂ ಅಲ್ಲ ನಡಿ. ನಂದಿಸ್ಕೋಬೇಕು ಅಂದ್ರೂ ನಿಮ್ಮಿಬ್ರದ್ದು ನಿಮ್ಮದು ಮತ್ತು ಅನನ್ಯ ಅಮ್ಮಂದು ಸೇರಿಸಿ ಅಷ್ಟಾಗಿರೋದು, ನಂದೇ ಜಾಸ್ತಿ ಆಗಿರೋದು. ನಂದು ಅಲ್ಲ,
ನಂದು ನಿಮ್ದು ಡಬಲ್. ಹ್ಞೂ ನಿನ್ನ ಒಬ್ಬೊಬ್ರದಕ್ಕೆ ಡಬಲ್ ಆಗೈತೆ. ಓ ಏನು ಸ್ಯಾರಿ ತಗೊಳ್ಳೋದು. ಬಿಲ್ ನಿಂಗೆ ಕೊಟ್ಟಿದ್ದೆ ನಂತನೇ ಇಲ್ಲ ಬಿಲ್ಲು. ನನ್ನ ಸ್ಯಾರಿ ಸಿಕ್ತು ನೋಡು, ಅಲ್ಲೈತೆ ನೋಡು. ನಮ್ದೆಲ್ಲ ಈ ಥರ ಬಾಕ್ಸು, ನಿಂದು ಆ ಥರ ಬಾಕ್ಸ್. ಕಾಸಿಗೆ ತಕ್ಕನ ಕಚಾಯ. ನಂದು ಇಲ್ಲಿದೆ ನೋಡಿ ಗೈಸ್, ಇಲ್ಲಿ. ನೀನು ಕೊಡು ಸ್ಯಾರಿ ಇದ್ದಿದೆ. ಸ್ಯಾರಿ ಇಲ್ಲಿ ನನ್ನ ಸ್ಯಾರಿ. ಇಲ್ಲೆಲ್ಲ ಆಲ್ಮೋಸ್ಟ್ 5,000 to 40,000 ರೇಂಜ್. ಎಲ್ಲದಕ್ಕೂ ಒಂದೊಂದು ಬಾಕ್ಸಾ ರೇಟ್ ಮೇಲೆ. ಹೆಂಗೆ ಥ್ಯಾಂಕ್ ಯು. ನಡಿ ಅನನ್ಯ ನಿಂತ್ಕೋ. ಫೈನಲಿ ನಮ್ಗೆ ಮುಗಿದು ಗೈಸ್. ಇವಾಗ ಚಿನ್ವಿಗೆ ತಗೊಳ್ಳೋಣ ಅಂತೇಳಿ ಬೇರೆ ಶಾಪಿಗೆ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲಿದೆ ಮಾತ್ರ. ಅಯ್ಯೋ ಈ ನಾವು ಅಟ್ಲೀಸ್ಟ್ ಈ ಲಿಂಕಿಂಗ್ ಹಾಲಿಡೇಸ್ ಇರೋದ್ರಿಂದ ಸ್ವಲ್ಪ ಜನ ಜಾಸ್ತಿ ಆಗೋರು. 4 days ಕಂಟಿನ್ಯೂಸ್ ಹಾಲಿಡೇಸ್ ಇವರೆಲ್ಲ ಇನ್ನೂ ಯುಗಾದಿ ಹಬ್ಬ ಗೊತ್ತಿಲ್ಲ ಈ ಜನಕ್ಕೆ. ಸಿಕ್ಕಾಪಟ್ಟೆ ಜನ ಮದುವೆ ಶಾಪಿಂಗ್ ಅನ್ಸುತ್ತೆ. ಸಿಕ್ಕಾಪಟ್ಟೆ ಬಲ್ಕ್ ಎಷ್ಟು ಸ್ಟೋನ್ ಸ್ಯಾರೀಸ್ ತೊಗೊತಿದ್ರು ಗೊತ್ತಾ. ಅದ್ರಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಂಡು ಎತ್ಕೊಂಡು ಬಂದ್ವಿ. ಹೆಂಗೋ ಫೈನಲಿ ನಮ್ಗೆ ಇಷ್ಟ ಆಗೋದ್ರಲ್ಲಿ ಸ್ಯಾರೀಸ್ ಸಿಕ್ತು. ಆ್ಯಂಡ್ ವಿ ಆರ್ ಗೋಯಿಂಗ್. ಇವಾಗ ಚಿನ್ವಿಗೆ ಬಟ್ಟೆ ತೆಗಿಬೇಕು. ಒಂದು ತಗೊಂಡ್ಬಿಟ್ಟು ಸಿಗಲ್ಲ ಗೊತ್ತಿಲ್ಲ. ಸಿಗುತ್ತೆ ಅನಿಸುತ್ತೆ. ಸಿಗುತ್ತೆ, ತಗೊಂಡ್ಬಿಟ್ಟು ಹೋಗ್ತೀವಿ. ಗೈಸ್ ಇವ್ರದ್ದು ಪ್ರೈಸ್ ಮಾತ್ರ ಡಿಫ್ರೆಂಟ್ ಅಲ್ಲ, ಬ್ಯಾಗು ಡಿಫ್ರೆಂಟು. ಇದು ಕಾಟನ್ ಬ್ಯಾಗ್ ನಂದು. ಇವ್ರದ್ದು ಏನೋ ಒಂಥರ ಒಳ್ಳೆ ಚೀಲ ಥರ ಬ್ಯಾಗ್ ಕೊಟ್ಟವ್ರು. ಏನು ಆರ್ಗಂತ ಇಲ್ಲ, ನಂಗೆ ಗೊತ್ತಿರಲಿಲ್ಲ ಈ ಥರ ಡಿಫ್ರೆನ್ಸ್ ಮಾಡಿ ಕೊಡ್ತಾರೆ. ಡಿಫ್ರೆಂಟ್ ಅಂದರೆ ಬೇರೆ ಬೇರೆ ಕೊಡ್ತಾರೆ ಅಂತ. ನಾನು ಅಂದ್ಕೊಂಡಿದ್ದೆ ಎಲ್ರಿಗೂ ಸೇಮ್ ಕೊಡೋದು ಅಂತ. ಸಿಕ್ಕಾಪಟ್ಟೆ ಬಿಸಿಲು ಗೈಸ್. ಅದಕ್ಕೆ ಅಟ್ಲೀಸ್ಟ್ ಏನಾದರೂ ಒಂಚೂರು ಕುಡ್ಕೊಂಡ್ಬಿಟ್ಟು ಅಂಗಡಿಗೆ ಹೋಗೋಣ ಅಂತೇಳಿ ಅಂಗಡಿ ಹತ್ರ ಬಿಡಿಸ್ಕೊಂಡ್ವಿ. ಇಲ್ಲಿ ಕಬ್ನಲ್ಲಿ ಕುಡಿಯೋಕೆ ಬಂದಿದ್ವಿ. ಕುಡಿದ್ಬಿಟ್ಟು ಡೈರೆಕ್ಟ್ ಶಾಪಿಗೆ ಹೋಗಿ ಚಿನ್ವಿಗೆ ನೋಡ್ತೀನಿ. ಏನಾದ್ರು ಇಷ್ಟ ಆಗೋ ಥರ ಇಲ್ಲ ಅಂದರೆ ಬೇರೆ ಶಾಪಿಗೆ ಹೋಗೋಣ ಅಂತ ಅನ್ಕೊಳ್ತೀವಿ. ಹಾಗೇ ಇಲ್ಲ ಗೈಸ್. ಇವಾಗ ಚಿನ್ವಿಗೆ ನೋಡೋಕೆ ಬಂದಿದ್ದೀವಿ ಬಟ್ಟೆ. ಎಷ್ಟು ಕ್ಯೂಟ್ ಇದೆ. ಇದು ಶೂಸ್ ಎಲ್ಲ ದೊಡ್ಡ ಆಗುತ್ತೆ ಅದ್ರಲ್ಲಿ. ಇದು ಒಂದು ಸೈಜಾ? ಇದೇ ಸ್ಟಾರ್ಟಿಂಗ್ ಸೈಜ್ ಅಂತ. ಬಟ್ ಸ್ಟಾರ್ಟಿಂಗ್ ಸೈಜ್ ಅಂದರೆ ಇಷ್ಟು ಬರುತ್ತೆ. ಅವ್ನಿಗೆ ಮುಳ್ಗೆ ಹೋಗುತ್ತೆ ಅನ್ಸುತ್ತೆ. ಇಷ್ಟು ಆಲ್ಟ್ರೇಷನ್ ಮಾಡ್ಸೋಕ್ಕಾಗುತ್ತೆ. ಇಲ್ಲೆಲ್ಲ ಶೇಪ್ ಹೋಗುತ್ತಲ್ಲ. ಎಲ್ಲಿ ಕಟ್ ಮಾಡಿಸೋದು? ಇಷ್ಟು ಕಟ್ ಮಾಡಿಸೋದು ಅಂತ. ಯಾವಾಗ ಚೆನ್ನಾಗಿ ಕಾಣಿಸಲ್ಲ ಅನಿಸುತ್ತೆ. ಅವಾಗ ಶೇರ್ವಾನಿ ಥರನೇ ಕಾಣಿಸಲ್ಲ. ಚಿನ್ವಿಗೆ 2 ಪೇರ್ ಸೆಲೆಕ್ಟ್ ಆಗಿದೆ ಗೈಸ್. ಇವಾಗ ಒಂದು ಪಂಚೆ ಮತ್ತು ಶರ್ಟ್, ಟವಲ್ ಬರಲ್ಲ ಅಂತ ಮಕ್ಕಳಿಗೆ. ಇನ್ನೊಂದು ಶೇರ್ವಾನಿ. ಅವಂದೇ ಲೇಟ್ ಆಗುತ್ತೆ ಅಂತಿದ್ವಿ, ಅವಂದೇ ಬೇಗ ಸೆಲೆಕ್ಟ್ ಆಯಿತು. ಇದು 2 ಬಾಕ್ಸ್. ಯಾಕಂದರೆ ಆಪ್ಷನ್ಸ್ ಕಡಿಮೆ ಇರೋದು ಬಾಯ್ಸಿಗೆ. ಅದು ಶೇರ್ವಾನಿ ಕ್ಯೂಟಾಗಿ ಇದೆ ಅಲ್ಲ, ಶೂಸ್ ಎಲ್ಲ. ಬಟ್ ಅವ್ನಿಗೆ ಆಗಲ್ಲ, ಆಲ್ಟರ್ ಮಾಡಿಸ್ಬೇಕಾಗುತ್ತೆ. ಬಟ್ ಅದೇ ಇಷ್ಟ ಆಗಿದ್ದು. ಅದು ಬಿಟ್ಟರೆ ಬೇರೆದಿಲ್ಲ. ಸ್ಟಾರ್ಟಿಂಗ್ ಸೈಜ್ ಅದು ಇದ್ದಿದ್ದು. ಅವನು ಹೆಂಗೋ ದೊಡ್ಡ ಆಗ್ತಾನಲ್ಲ, ಅದನ್ನೇ ಹೆಂಗೋ ಆಲ್ಟರ್ ಮಾಡಿಸಿ ಸರಿ ಮಾಡಿಸಾರ ಅಂತ ಹೋಗ್ತಿದ್ದೀವಿ. ಬಟ್ಟೆ ಇಸ್ಕೊತಿದ್ದಾಳೆ ಕೈ ಚೆನ್ನಾಗಿ. ಎರಡು ಪ್ಲೇಟ್ ಕೊಡಿ. 2 ಪ್ಲೇಟ್ಸ್ ಇಸ್ಕೊ ಗೈಸ್. ನನ್ಗೆ 3 ಸ್ಯಾರಿ ಐತೆ, ಅದನ್ನು ಇಟ್ಕೊಳಕ್ಕಾಯ್ತಾ ಇಲ್ಲ ಅಂತ. ಇಲ್ಲಿಂದ ಮಾಲ್ಗೆ ಹೋಗೋಣ ಅಂದರೆ ದೂರ ಆಗುತ್ತಲ್ಲ. ದೂರನೂ ಆಗುತ್ತೆ, ಲೇಟ್ ಆಗೋಲ್ಲ. ಅನನ್ಯ ಹೇಳ್ತಾಳು ವೆಸ್ಟ್ ಸೈಡ್ ಇಲ್ಲ ಅಂತ. ನೋಡೋಣ, ಚೆಕ್ ಮಾಡಿಬಿಟ್ಟು ನೋಡಂತ.
ಫೈನಲಿ ವಿ ಆರ್ ಡನ್ ವಿತ್ ಎವ್ರಿಥಿಂಗ್. ನಮ್ಮ ಮಿಡಲ್ ಇಲ್ಲಿ ಬ್ಯಾಗ್ಸ್ 4-5 ಬ್ಯಾಗ್ಸ್ ಆಗಿದೆ. 3 ನಮ್ಮದು, ಅನನ್ಯ ತಂದಿದ್ದು ಚಿನ್ಮಿದು. ಅನನ್ಯ ಆಮೇಲೆ ಜನ ಜಾಸ್ತಿ ಆದರೆ ಇದನ್ನೆಲ್ಲ ಎತ್ತಬೇಕು, ಇಲ್ಲಾಂದ್ರೆ ಎತ್ತಿಸ್ತಾರೆ ಅವರು. ನಮ್ದು ಫ್ರೀ ಅಲ್ವಾ ಆಧಾರ್ ಕಾರ್ಡ್, ಇದಕ್ಕೆಲ್ಲ ಆಧಾರ್ ಕಾರ್ಡ್ ಮಾಡಿಸ್ಬೇಕು. ಫೈನಲಿ ವಿ ಆರ್ ಡನ್ ವಿತ್ ಇವಾಗ ಆಲ್ರೆಡಿ 2:46 ಐ ಗೆಸ್. ಬಸ್ ಬಿಡೋದು 3 ಆಗುತ್ತೆ. ನಾವು ರೀಚ್ ಆಗೋಷ್ಟು 5:30 ಆಗುತ್ತೆ. ಹಾಂ ಜಿ, ಹಾಂ ನಾನು ಒಬ್ಬಳು ಬರ್ತೀನಪ್ಪ, ಅಜ್ಜಿ ಬರ್ತೀನಿ ಇಲ್ಲ ಆಲ್ರೆಡಿ ಅಜ್ಜಿ ಹೇಳ್ತಾ ಇದ್ದೆ ಗೈಸ್ ಬರ್ತೀನಿ ಅಂತ ಹೇಳ್ಬಿಟ್ಟು ಆ ಕಡೆ ತಿರ್ಕೋಬೇಕಲ್ಲ ಎತ್ಕೊಂಡು. ಎಷ್ಟು ಬೇಗ ಸೀಟ್ ಫಿಲ್ ಆಯ್ತು ನೋಡಿ. ಯಾರಾಗಿದ್ರು ಬಂದು ಕೂತ್ಕೊಂತಿದ್ದೆ, ಬಟ್ ಅವ್ರು ಬಂದ್ರು ಅಷ್ಟೇ. ಎಲ್ಲಿಗೋ ಗಿಫ್ಟ್ ತಂದಿದ್ದೀರಲ್ಲ, ಗಿಫ್ಟ್ ಎಲ್ಲ ಬಟ್ಟೆ ಬಾಕ್ಸ್ ಎಲ್ಲ ಹಾಕೊಟ್ಟಿರೋದು. ಗಿಫ್ಟ್ ತರ ಕಾಣಿಸ್ತೈತಾ? ಗಿಫ್ಟ್ ಎಲ್ಲ ಬಟ್ಟೆಗಳು, ಬಟ್ಟೆನ ಬಾಕ್ಸಿಗೆ ಹಾಕೊಟ್ಟಿರೋದಕ್ಕೆ. ಗೈಸ್ ಫೈನಲಿ ವಿ ರೀಚ್ ನಮ್ಮ ಊರು. ಸಾರಿಗೆ ಮ್ಯಾಚಿಂಗ್ ಬ್ಯಾಂಗಲ್ಸ್ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಬ್ಯಾಂಗಲ್ಸ್ ತೊಗೊಂಡು ಏನಾದ್ರು ತಿನ್ಕೊಂಡು ಸಿಕ್ಕಾಪಟ್ಟೆ ಬಾರಿಕೆ ಆಗ್ತಿದೆ ಗೋಲ್ಗಪ್ಪ ತಿಂದಿದ್ರಿಂದ. ಅದಕ್ಕೆ ಬನ್ನಿ ಹೋಗೋಣ, ಏನಾದರೂ ಕುತ್ಕೊಂಡು ತಿನ್ಕೊಂಡು ಹೋಗೋಣ. ಲಗೇಜ್ ಇಲ್ಲಿ ಇಡಿಸ್ತಾ ಇಲ್ಲ. ಇದು ಇಟ್ಕೊಳ್ಳ ನಾನೇ. ನನ್ನ ಬಿಟ್ಟು ಹೋಗ್ತಿದ್ಯಾ ನೀನು? ಫಸ್ಟ್ ಎಲ್ಲಿಗೆ ಹೋಗೋದು? ಬ್ಯಾಂಗಲ್ಲ ಚಾಟ್ಸಾ? ಬ್ಯಾಂಗಲ್ ಆದರೆ ಇಲ್ಲೇ ಪಕ್ಕನೇ ಇರೋದು. ಸುಮ್ಮನೆ ಮೈಸೂರಲ್ಲಿ ತೊಗೊಂಡಿದ್ರೆ ಆಗ್ತಿತ್ತು. ನಾನು ಅಲ್ಲೇ ಜಾಸ್ತಿ ಅಂತ ಇಲ್ಲಿಗೆ ಬಂದರೆ 60 ರೂಪೀಸ್ ಜಾಸ್ತಿ ಹೇಳ್ತಿದ್ದಾರೆ ಬ್ಯಾಂಗಲ್ಸು. ಅಷ್ಟೊಂದು ವೇರಿ ಇರುತ್ತೆ. 60 ರೂಪೀಸು. ಹಾಂ ಅದೇ 30 60 ತಾನೇ. ಅಲ್ಲಿ 120 ಹೇಳಿದ್ದು, ಇವ್ರು 150 ಹೇಳ್ತಾ ಇರೋದು. ಅದಕ್ಕೆ ಮತ್ತೆ ಹೆಂಗೋ ಹೋಗ್ತೀವಲ್ಲ, ಏನಾದ್ರು ಹೋದ್ರೆ ಅಲ್ಲೇ ತೊಗೊಳ್ಳೋಣ. ಹೋಗಿಲ್ಲ ಅಂದರೆ ಲಾಸ್ಟಿಗೆ ಬೇಕಾದ್ರೆ ಇಲ್ಲೇ ತೊಗೊಂಡ್ರಾಯ್ತು ಅಂತ ಬಂದ್ವಿ. ಲಾಸ್ಟ್ ತನಕ ತೊಗೊಳೋದು ಬೇಡ ಅಂತ. ನಾನು ಅಂದ್ಕೊಂಡೆ ಸೀಮಂತಲ್ಲಿ ಕಡಿಮೆ ದುಡ್ಡು ಕೊಟ್ಟು ತಗೊಂಡಿದ್ದೀನಿ ಅಂತ, ಅದಕ್ಕೆ ಕಡಿಮೆ ಅಂದ್ಕೊಂಡು ಬಂದೆ. ನೋಡಿದ್ರೆ ಜಾಸ್ತಿನೇ ಕೊಟ್ಟು ತೊಗೊಂಡಿದ್ದೀನಿ. ಮೈ ಟೈಪ್ ಈಸ್ ರೆಡಿ ಗೈಸ್. ನಾನು ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ದೀನಿ, ಬಟ್ ಅದಿನ ಬಂದಿಲ್ಲ. ಇಬ್ಬರು ತಿಂದಿರ್ತೀನಿ. ನನಗೊಂದು ಸದ್ಯಕ್ಕೆ ನೀರು ಕುಡಿಯೋದಾಗಿದೆ. ಎಲ್ಲರೂ ಹೋಗಿ ಜ್ಯೂಸ್ ಕುತ್ಕೊಂಡು ಹೋಗೋಣ. ಬ್ಯಾಂಗಲ್ಸ್ ಅಂತೂ ತೊಗೊಂಡಿಲ್ಲ. ನೆಕ್ಸ್ಟ್ ಏನಾದರೂ ಬೇರೆ ಹತ್ರ ನೋಡಿ ತೊಗೊಳ್ಳೋಣ, ಇಲ್ಲ ಬೇರೆ ಶಾಪ್ ಹೋಗಿ ನೋಡ್ಕೊಂಡು ಬರ್ತೀನಿ. ತಿನ್ನು. 0.5 ಹಾಕಿದ್ದೀನಿ ನೋಡಿ. ಇಷ್ಟು ದಿವಸ ಬರೀ 1XL ವೀಡಿಯೋಸ್ ಆಗ್ತಿತ್ತು. ಅನನ್ಯ ಹೇಳ್ತಾಳೆ ಗೈಸ್ ನಿಂಗೆ ಜ್ಯೂಸ್ ಏನು ಬೇಡ, ಕ್ಯಾಲೋರೀಸ್ ಜಾಸ್ತಿ ಆಗುತ್ತೆ, ನಡಿ ಹೋಗೋಣ ಅಂತ. ಗೈಸ್ ಬಸ್ಸಲ್ಲಿ ನಾನು ವಾಟರ್ ಮೆಲನ್ ತಂದಿದ್ದೆ, ಅನನ್ಯ ಜಾಕ್ ಫ್ರೂಟ್ ತೊಗೊಂಡಿದ್ದು. ಪೂರ್ತಿ ತಿನ್ನೋಕ್ಕಾಗಲ್ಲ ಅಂತ ಬ್ಯಾಗಲ್ಲಿ ಇಟ್ಕೊಂಡವಳೆ. ಅದನ್ನ ಮನೆಗೆ ಹೋಗಿ ಏನಾದ್ರು ತೆಗಿಲಿಲ್ಲ ಅಂದರೆ ನೆಕ್ಸ್ಟ್ ಸತಿ ಬ್ಯಾಗ್ ತೆಗ್ದಾಗ ಫುಲ್ಲು ಗಮ್ಮನ್ನುತ್ತೆ ಅವಾಗ. ಅದಲ್ಲದೆ 1 ಪ್ಲೇಟ್ ಸುಕ್ಕ ಪುರಿ ಬೇರೆ ತಿಂದ್ಬಿಟ್ಟು ಬಂದ್ವಿ, ಬಟ್ ಅದೇನು ವ್ಲಾಗ್ ಮಾಡಿಲ್ಲ ನಾವು. ನಾನು ಗೋಲ್ಗಪ್ಪನೇ ತಿಂದಾಗ ಇವಳೆ ಸುಕ್ಕ ಪುರಿ ಇಸ್ಕೊಂಡಿದ್ದು. ನನಗೇನು ಸುಕ್ಕ ಪುರಿ ಅಷ್ಟು ಫ್ಯಾನ್ ಅಲ್ಲ ನಾನೇನು. ಇವಳೆ ಏನೋ ನನಗೆ ಅನನ್ಯ ನನಗೆ ಸನ್ಸೆಟ್ ತೋರ್ಸೋಕೆ ಕರ್ಕೊಂಡು ಹೋಗ್ತಿದ್ದಾಳೆ ಅಂತ. ಸಕ್ಕದಾಗೈತೆ. ಇದು ಅಂದ್ರದ ಫ್ಲ್ಯಾಶ್ ಆನ್ ಆಗಿ ಎಷ್ಟು ಹೋಗ್ತೈತೆ ಅಲ್ವಾ? ನನ್ನ ವಿಡಿಯೋಲ್ಲೇ ಕ್ಯಾಪ್ಚರ್ ಆಗ್ತೈತೆ. ಎಷ್ಟು ಸಕ್ಕದಾಗಿ ಹೋಗ್ತಿತ್ತು ನೋಡು. ಓ ಆಯಿತು, ಸಾರಿ ಎಲ್ಲೆಲ್ಲ ಅಲ್ಲಿ ನೋಡ್ಕೊಂಡು ಇಲ್ಲಿ ವಿಡಿಯೋಲ್ಲಿ ಇಲ್ಲಿಂದನೂ ಹೋಗ್ಬೋದು ನಡಿ. ಫೈನಲಿ ವಿ ಕೇಮ್ ಟು ಹೋಮ್ ಆ್ಯಂಡ್ ಚಿನ್ಮಿ ಮಲಗಿದ. ನನಗೆ ಸಮ್ಮ ಎಲ್ಲ ಈಚೆನೆ ಕೂತಿದ್ರು. ಅವನು ಹಿಂಗೆ ನೋಡ್ಕೊಂಡು ಬಂದೆ, ಮಲ್ಕೊಂಡಿದ್ದ.
ಸೊ ಫಸ್ಟು ಫ್ರೆಶ್ ಅಪ್ ಆಗಬೇಕು. ಸೊ ಐ ವಿಲ್ ಎಂಡ್ ದಿಸ್ ವ್ಲಾಗ್ ಹಿಯರ್ ಓನ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.